ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡದ ವಿಜಯೋತ್ಸವ ವೀಕ್ಷಣೆಗೆ ಹೋಗಿದ್ದ ವೇಳೆ ಕ್ರೀಡಾಂಗಣದ ಬಳಿ ಬುಧವಾರ ಸಂಭವಿಸಿದ ಕಾಲ್ತುಳಿತದಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಕುರುಟಹಳ್ಳಿ ಗ್ರಾಮದ ಕೆಟಿ ಶ್ರವಣ್ ಹಾಗೂ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಮೃತಪಟ್ಟಿದ್ದಾರೆ. ಕೆಟಿ ಶ್ರವಣ್ ಬೆಂಗಳೂರಿನ ಡಾ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ 2ನೇ ವರ್ಷ ವ್ಯಾಸಂಗ ಮಾಡುತ್ತಿದ್ದ ಮೆಡಿಕಲ್ ವಿದ್ಯಾರ್ಥಿಯಾಗಿದ್ದಾನೆ. ಶ್ರವಣ್ ಮೃತಪಟ್ಟ ವಿಷಯ ತಿಳಿಯುತ್ತಿದ್ದಂತೆ ಗ್ರಾಮದ ತಿಮ್ಮಪ್ಪ ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿ ಬೆಂಗಳೂರಿಗೆ ತೆರಳಿದ್ದಾರೆ. ಕ್ಷೇತ್ರದ ಶಾಸಕ ಹಾಗೂ ಸಚಿವ ಡಾ ಎಂಸಿ ಸುಧಾಕರ್ ಸಹ ಆಸ್ಪತ್ರೆಗೆ ತೆರಳಿ ಶ್ರವಣ್ ಮೃತದೇಹವನ್ನ ವೀಕ್ಷಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹವನ್ನ ಗುರುವಾರ ಬೆಳಗ್ಗೆ ಚಿಂತಾಮಣಿ ತಾಲೂಕಿನ ಕೊರಟಹಳ್ಳಿ ಗ್ರಾಮಕ್ಕೆ ತರಲಾಗಿದ್ದು ಸ್ವಗ್ರಾಮದ ತೋಟದ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಸಿದ್ದಾರೆ. ಇನ್ನು ತಾಲೂಕಿನ ಗೋಪಲ್ಲಿ ಗ್ರಾಮದ ಉದ್ಯೋಗಿ 25 ವರ್ಷದ ಪ್ರಜ್ವಲ್ ಸಹ ಮೃತಪಟ್ಟಿದ್ದು ಮೃತದೇಹವನ್ನ ಅವರ ಗ್ರಾಮಕ್ಕೆ ತಂದು ಅಲ್ಲಿಯೇ ಅಂತ್ಯ ಸಂಸ್ಕಾರ ನೆರವೇರಿಸಿದ್ದಾರೆ. ಇನ್ನು ಬಿಜೆಪಿ ಮುಖಂಡ ಸಿಕಲ್ ರಾಮಚಂದ್ರೇಗೌಡ ಶ್ರವಣ್ ಅವರ ಮನೆಗೆ ಭೇಟಿ ನೀಡಿ ಅವರ ಕುಟುಂಬದೊಂದಿಗೆ ಮಾತುಕತೆ ನಡೆಸಿ ಸಾಂತ್ವನ ಹೇಳಿದ್ದಾರೆ. 12:30 ಗಂಟೆಯಲ್ಲಿ ಅವನು ಕೆಲಸಕ್ಕೆ ಹೋಗ್ತಾ ಇದ್ದ. ಕೆಲಸಕ್ಕೆ ಹೋಗೋನು ಅರ್ಧ ದಾರಿಯಲ್ಲೇ ಇಳಿದ್ಬಿಟ್ಟು ನಾನು ಇಲ್ಲ ಕಂಟಿನ್ಯೂ ಸ್ಟೇಡಿಯಮ್ಗೆ ಹೋಗ್ತೀನಿ, ನನ್ನ ಫ್ರೆಂಡ್ಸ್ ಕಾಲ್ ಮಾಡ್ತಿದ್ದಾರೆ ಅಂತ ಏನೋ ಹೇಳಿಬಿಟ್ಟು ಅವರಪ್ಪ ಅಲ್ಗೂ ಹೇಳಿದರು, ಬೇಡಪ್ಪ ನೀನೆಲ್ಲ ಮಾಡಿದ್ಯಾ ರ್ಯಾಲಿ ಎಲ್ಲ, ಇವತ್ತು ಬೇಡ ಮುಗೀತು, ನೀನು ಆರಾಮಾಗಿ ಕೆಲಸಕ್ಕೆ ಹೋಗು ಅಂತ. ಇಲ್ಲ ಫ್ರೆಂಡ್ಸ್ ಮಾಡಿ ಇದು ಮಾಡ್ತಾರೆ, ನಾನು 4 ಗಂಟೆಗೆಲ್ಲ ರಿಟರ್ನ್ ಆಗ್ಬಿಡ್ತೀನಪ್ಪ, ವರಿ ಆಗಬೇಡ ಅಂತ ಹೇಳ್ದ. ಸರಿ ಆಯಿತು ಅಂತ ಇವರು ಸುಮ್ಮನೆ ಆದರು. ಸರಿ ಗಾಡಿ ತೊಗೊಂಡು ಹೋಗಿದ್ಮೇಲೆ 3 ಗಂಟೆ ಹೆಂಗೋ ಬಿಟ್ಟಿದ್ದಾರೆ. ಎಲ್ಲ ನ್ಯೂಟೌನಲ್ಲಿ ಇರುತ್ತೆ ನಾವು, ಅಲ್ಲಿ ಮನೆ ಬಿಟ್ಟಿದ್ದಾರೆ. ಅದಾದಮೇಲೆ ಏನಾಯ್ತು ಅಂತ ನಮಗೆ ಗೊತ್ತಿಲ್ಲ. ಬಟ್ ಒಂದು ಬಾಡಿ ಮಾತ್ರ ಐಡೆಂಟಿಫೈ ಆಗಿ ಇದೆ ಮಾರ್ಚರಿಲಿ ಅಂತಂತು. ಹೌದಾ, ಅಲ್ಲಿನೂ ನನಗೂ ಸ್ವಲ್ಪ ಮನಸ್ಸು ಕುಗ್ಗೋಯ್ತು. ಮಾರ್ಚರಿ ಅಂದಿದ ತಕ್ಷಣ ಸ್ವಲ್ಪ ಕುಗ್ಗೋಯ್ತು. ಅಲ್ಲಿ ಆಟೋದಲ್ಲಿ ಸ್ವಲ್ಪ ಫುಲ್ಲು ಶಿವರಿಂಗ್ ಆಗಿ ನನಗೆ ಇದಾಗಿತ್ತು. ಮತ್ತು ಅಲ್ಲಿ ಒಂದು ಸ್ವಲ್ಪ ಕುಗ್ಗೋಯ್ತು. ಮತ್ತೆ ತಿರ್ಗಾ ನಾನು ಮಾರ್ಚರಿಗೆ ಧೈರ್ಯ ಮಾಡಿ ನೋಡೇ ಬಿಡೋಣ, ನಮ್ಮ ಅಪ್ಪು ಇರಲ್ಲ ಅಂದ್ಕೊಂಡು ಹೋದೆ ನಾನು. ಅವರು ಸರಿ ಆಯಿತು ನೋಡಮ್ಮ ಅಂತ ಜಸ್ಟ್ ಒಂದು ಸ್ವಲ್ಪ ತೆಗಿಯೋಷ್ಟೊತ್ತಿಗೆ ಅವ್ನ ಕಾಲು ನೋಡೋಷ್ಟೊತ್ತಿಗೆ ನನಗೆ ಗೊತ್ತಾಗೋಯ್ತು, ನನ್ನ ಮಗನೇ ಇದು, ಇನ್ನು ಯಾರು ಅಲ್ಲ, ಅಪ್ಪುನೇ, ನಮ್ಮ ಅಪ್ಪು ಇಲ್ಲ ಅಂತ. ಆಮೇಲೆ ಪೂರ್ತಿ ತೆಗೆದ್ರೆ ನನ್ನ ಮಗನೇ RCB ಡ್ರೆಸ್ ಹಾಕ್ಕೊಂಡು ಎಲ್ಲ ಅಲ್ಲಿ ಅದರಲ್ಲೇ ಇದ್ದ. ಅವನ ಕೈ ಎಲ್ಲ ತಣ್ಣಗಾಗೋಗ್ಬಿಟ್ಟಿತ್ತು. ಮುಟ್ಟಿದ್ರು ಮುಟ್ಟಕ್ಕೆ ಬಿಟ್ಟಿಲ್ಲ, ಅವರು ಓಡೋದಕ್ಕೊಳಕ್ಕೂ ಬಿಟ್ಟಿಲ್ಲ. ಯಾರ್ಯಾರೋ ಫೋಟೋ ಬೇರೆ ತಗೊಳ್ತಿದ್ರು, TV ಚಾನೆಲ್ಸ್ ಎಲ್ಲ ಬಿಟ್ಟಿಲ್ಲ ಅವ್ರು ಯಾರು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದ್ಮೇಲೆ ಬಂದರು. ಆಮೇಲೆ ಫಾರ್ಮಾಲಿಟೀಸ್ ಎಲ್ಲ ಮುಗಿಯೋಕ್ಕೆ ಲೇಟ್ ಆಯಿತು. ಕಾರ್ಯಕ್ರಮ ಮಾಡಬೇಕು ಅಂದರೆ ಫುಲ್ ಪೊಲೀಸ್ ಬಂದೋಬಸ್ತ್ ಇತ್ತು. ಅದಕ್ಕೆಲ್ಲ ಎಷ್ಟು ಗೇಟ್ಗಳಿದ್ದಾವೋ ಆ ಗೇಟಲ್ಲೇ ಒಬ್ಬೊಬ್ಬರು ಇಬ್ಬಿಬ್ಬರನ್ನ ಈ ಥರ ಬಿಟ್ಟಿದ್ರೆ ಇವತ್ತು ಈ ಸಮಸ್ಯೆ ಬರ್ತಾ ಇರಲಿಲ್ಲ. ನಮ್ಮಂಥವ್ರ ಮಕ್ಕಳು ಎತ್ತಿರೋರ ಪಾಡು ಈ ಥರ ಆಗ್ತಾ ಇರಲಿಲ್ಲ. ಕಣ್ಣೀರಲ್ಲೇ ಕೈ ತೊಳೆಯಂಗಾಗೈತೆ. ಈ ಒಂದು ದುರದೃಷ್ಟ ಯಾವ ತಂದೆ ತಾಯಿಗೂ ಕೂಡ ಜಗತ್ತಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊತೀನಿ. ಸರ್ಕಾರಗಳು ನಡೆಸೋದು ಇಂಪಾರ್ಟೆಂಟ್ ಆಗೋದಿಲ್ಲ. ಸರ್ಕಾರ ಜನರ ಯೋಗಕ್ಷೇಮ ನೋಡ್ಕೋಬೇಕು. ಜನರ ಯೋಗಕ್ಷೇಮ ನೋಡ್ಕೋಬೇಕು ಅಂದರೆ ಯಾವುದಾದ್ರೂ ಗೆದ್ದಿಲ್ಲ ಅದಕ್ಕೇನಾದರೂ ಸನ್ಮಾನ ಮಾಡಿರಲಿ. ಆ ಸನ್ಮಾನ ಮಾಡುವಾಗ ರೂಪುರೇಷೆಗಳನ್ನ ರೂಪಿಸ್ಕೋಬೇಕು. ಆ ರೂಪುರೇಷೆಗಳನ್ನ ರೂಪಿಸ್ಕೊಂಡು ಇದು ಮಾಡಬೇಕು, ಮಾಡಲಿಲ್ಲ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.